ಯೆಹೋಶುವನು ಅಧ್ಯಾಯ 24. ತರುವಾಯ ಯೆಹೋಶುವನು ಇಸ್ರಾಯೇಲ್ಯರ ಎಲ್ಲಾ ಕುಲದವರನ್ನು ಶೆಕೆಮಿನಲ್ಲಿ ಕೂಟಕ್ಕೆ ಕರೆಸಲು ಅವರ ಹಿರಿಯರು, ಪ್ರಧಾನರು, ನ್ಯಾಯಾಧಿಪತಿಗಳು, ಅಧಿಕಾರಿಗಳು ಬಂದು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಂಡರು. ಯೆಹೋಶುವನು ಅವರೆಲ್ಲರಿಗೆ, ನಿಮ್ಮ ದೇವರಾದ ಯೆಹೋವನು ಹೇಳುವುದೇನೆಂದರೆ, ಅಬ್ರಹಾಂ, ನಾಹೋರ್ ಎಂಬವರ ತಂದೆಯಾದ ತೆರಹ ಮೊದಲಾದ ನಿಮ್ಮ ಮೂಲಪುರುಷರು ಪೂರ್ವದಲ್ಲಿ ಯೂಫ್ರೆಟೀಸ್ ಹೊಳೆಯ ಆಚೆಯಲ್ಲಿದ್ದು ಅನ್ಯ ದೇವತೆಗಳನ್ನು ಪೂಜಿಸುತ್ತಿದ್ದರು. ನಾನು ನಿಮ್ಮ ಪಿತೃವಾದ ಅಬ್ರಹಾಮನನ್ನು ಅಲ್ಲಿಂದ ಕರೆತಂದು ಕಾನಾನ್ ದೇಶದಲ್ಲೆಲ್ಲ ಸಂಚಾರ ಮಾಡಿಸಿ ಇಸಾಕನೆಂಬ ಮಗನನ್ನು ಕೊಟ್ಟು ಅವನ ಸಂತಾನವನ್ನು ಹೆಚ್ಚಿಸಿದೆನು. ಇಸಾಕನಿಗೆ ಯಾಕೋಬ್, ಏಸಾವ್ ಎಂಬಿಬ್ಬರು ಮಕ್ಕಳನ್ನು ಅನುಗ್ರಹಿಸಿ ಏಸಾವನಿಗೆ ಸೇಯೀರ್ ಪರ್ವತವನ್ನು ಸ್ವಾಸ್ಥ್ಯವಾಗಿ ದಯಪಾಲಿಸಿದೆನು. ಯಾಕೋಬನಾದರೋ ತನ್ನ ಮಕ್ಕಳ ಸಹಿತವಾಗಿ ಐಗುಪ್ತ ದೇಶಕ್ಕೆ ಹೋದನು. ತರುವಾಯ ನಾನು ಮೋಶೆ, ಆರೋನರನ್ನು ಕಳುಹಿಸಿ ಆ ಐಗುಪ್ತರಲ್ಲಿ ಅನೇಕ ಮಹತ್ಕಾರ್ಯಗಳನ್ನು ನಡೆಸಿ ಅವರನ್ನು ಬಾಧಿಸಿ ನಿಮ್ಮನ್ನು ಹೊರಗೆ ಕರೆತಂದೆನು. ನಿಮ್ಮ ಪಿತೃಗಳು ಐಗುಪ್ತದಿಂದ ಬಿಡುಗಡೆಯಾಗಿ ಕೆಂಪು ಸಮುದ್ರಕ್ಕೆ ಬರುತ್ತಿರುವಾಗ ಐಗುಪ್ತರು ರಥಾಶ್ವ ಬಲಗಳ ಸಹಿತವಾಗಿ ಅವರನ್ನು ಆ ಸಮುದ್ರದವರೆಗೂ ಹಿಂದಟ್ಟಿದರು. ಆಗ ಅವರು ಯೆಹೋವನಾದ ನನಗೆ ಮೊರೆಯಿಡಲು ನಾನು ಅವರಿಗೂ ಐಗುಪ್ತರಿಗೂ ಮಧ್ಯದಲ್ಲಿ ಕಾರ್ಗತ್ತಲೆಯನ್ನುಂಟು ಮಾಡಿದೆನು. ಇದಲ್ಲದೆ ನಾನು ಐಗುಪ್ತರ ಮೇಲೆ ಸಮುದ್ರವನ್ನು ಬರಮಾಡಿ ಅವರನ್ನು ಮುಚ್ಚಿಬಿಟ್ಟೆನು. ನಾನು ಐಗುಪ್ತದಲ್ಲಿ ಏನೇನು ಮಾಡಿದೆನೆಂಬುದಕ್ಕೆ ನೀವು ಸಾಕ್ಷಿಗಳಾಗಿದ್ದೀರಿ. ನೀವು ಬಹುಕಾಲದವರೆಗೆ ಅರಣ್ಯದಲ್ಲಿದ್ದ ನಂತರ ನಿಮ್ಮನ್ನು ಯೋರ್ದನಿನ ಆಚೆಯಲ್ಲಿ ಅಮೋರಿಯರ ದೇಶಕ್ಕೆ ಕರೆತಂದೆನು. ನಿಮ್ಮೊಡನೆ ಯುದ್ಧಕ್ಕೆ ಬಂದ ಅವರನ್ನು ನಿಮ್ಮ ಕೈಗೆ ಕೊಟ್ಟುಬಿಟ್ಟೆನು. ನೀವು ಅವರ ದೇಶವನ್ನು ಸ್ವತಂತ್ರಿಸಿಕೊಂಡಿರಿ. ಅವರನ್ನು ನಿಮ್ಮೆದುರಿನಲ್ಲಿ ಸಂಹರಿಸಿದೆನು. ಅನಂತರ ಮೋವಾಬ್ಯರ ಅರಸನು, ಚಿಪ್ಪೋರನ ಮಗನೂ ಆದ ಬಾಲಾಕನು ಇಸ್ರಾಯೇಲ್ಯರಾದ ನಿಮಗೆ ವಿರೋಧವಾಗಿ ಯುದ್ಧ ಮಾಡುವುದಕ್ಕೆ ಎದ್ದು ನಿಮ್ಮನ್ನು ಶಪಿಸುವುದಕ್ಕೋಸ್ಕರ ಬೆಯೋರನ ಮಗನಾದ ಬಿಳಾಮನನ್ನು ಕರೆ ಕಳುಹಿಸಿದನು. ಆದರೆ ನಾನು ಆ ಬಿಳಾಮನಿಗೆ ಸಮ್ಮತಿ ಕೊಡಲಿಲ್ಲವಾದ್ದರಿಂದ ಅವನು ನಿಮ್ಮನ್ನು ಆಶೀರ್ವದಿಸುತ್ತಲೇ ಇರಬೇಕಾಯಿತು. ಹೀಗೆ ನಿಮ್ಮನ್ನು ಅವನ ಕೈಗೆ ಬೀಳದಂತೆ ತಪ್ಪಿಸಿದನು. ನೀವು ಯೋರ್ದನನ್ನು ದಾಟಿ ಯೆರಿಕೋವಿಗೆ ಬಂದಿರಿ. ಆಗ ಯೆರಿಕೋವಿನವರು ಅಮೋರಿಯರು, ಪೆರಿಜ್ಜೀಯರು, ಕಾನಾನ್ಯರು, ಹಿತ್ತಿಯರು, ಗಿರ್ಗಾಷಿಯರು, ಹಿವ್ವಿಯರು, ಯೆಬೂಸಿಯರು ಇವರೆಲ್ಲ ನಿಮಗೆ ವಿರೋಧವಾಗಿ ಯುದ್ಧಕ್ಕೆ ಬರಲು ನಾನು ಅವರೆಲ್ಲರನ್ನೂ ನಿಮ್ಮ ಕೈಗೆ ಒಪ್ಪಿಸಿದೆನು. ಇದಲ್ಲದೆ ನಾನು ಕಡಜದ ಹುಳಗಳನ್ನು ನಿಮ್ಮ ಮುಂದಾಗಿ ಕಳುಹಿಸಿದೆನು. ಅವು ಅಮೋರಿಯರ ಅರಸರಿಬ್ಬರನ್ನೂ ಓಡಿಸಿಬಿಟ್ಟವು. ಇದು ನಿಮ್ಮ ಕತ್ತಿ ಬಿಲ್ಲುಗಳಿಂದಾದದ್ದಲ್ಲ. ನೀವು ವ್ಯವಸಾಯ ಮಾಡದೆ ಬೆಳೆದಿರುವ ಭೂಮಿಯನ್ನು ನಿಮಗೆ ಕೊಟ್ಟೆನು. ನೀವು ಕಟ್ಟದೇ ಇರುವ ಪಟ್ಟಣಗಳಲ್ಲಿ ನೀವು ವಾಸಿಸುತ್ತೀರಿ. ನೀವು ನೆಟ್ಟು ಬೆಳೆಸದೇ ಇರುವ ದ್ರಾಕ್ಷೆ, ಎಣ್ಣೆ ಮರ ಇವುಗಳ ತೋಟಗಳನ್ನು ಅನುಭವಿಸುತ್ತಿದ್ದೀರಿ ಎಂಬುದೇ. ಹೀಗಿರುವುದರಿಂದ ನೀವು ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರ್ರಿ. ಆತನನ್ನು ಪೂರ್ಣ ಮನಸ್ಸಿನಿಂದಲೂ ಯಥಾರ್ಥ ಚಿತ್ತದಿಂದಲೂ ಸೇವಿಸಿರಿ. ನಿಮ್ಮ ಪೂರ್ವಿಕರು ಯೂಫ್ರೆಟೀಸ್ ನದಿಯ ಆಚೆಯಲ್ಲಿಯೂ ಐಗುಪ್ತದಲ್ಲಿಯೂ ಪೂಜಿಸುತ್ತಿದ್ದ ದೇವತೆಗಳನ್ನು ನಿಮ್ಮಲ್ಲಿಂದ ತೆಗೆದುಹಾಕಿರಿ. ಯೆಹೋವನನ್ನೇ ಸೇವಿಸಿರಿ. ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಈ ಹೊತ್ತೇ ಆರಿಸಿಕೊಳ್ಳಿರಿ. ನಿಮ್ಮ ಪೂರ್ವಿಕರು ಯೂಫ್ರೆಟಿಸ್ ನದಿಯ ಆಚೆಯಲ್ಲಿ ಸೇವಿಸುತ್ತಿದ್ದ ದೇವತೆಗಳೋ, ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳೋ? ಹೇಳಿರಿ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅಂದನು. ಅದಕ್ಕೆ ಜನರು, ಯೆಹೋವನ ಸೇವೆಯನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸೇವಿಸುವುದು ನಮಗೆ ದೂರವಾಗಿರಲಿ. ನಾವು ದಾಸತ್ವದಲ್ಲಿದ್ದ ಐಗುಪ್ತದಿಂದ ನಮ್ಮನ್ನೂ ನಮ್ಮ ಪಿತೃಗಳನ್ನೂ ಹೊರತಂದು ನಮ್ಮೆದುರಿನಲ್ಲಿಯೇ ಮಹತ್ಕಾರ್ಯಗಳನ್ನು ನಡೆಸಿ ನಮ್ಮ ಎಲ್ಲ ಪ್ರಯಾಣಗಳಲ್ಲಿಯೂ ದಾಟಿ ಬಂದ ಅನ್ಯ ಜನಾಂಗಗಳ ಮಧ್ಯದಲ್ಲಿಯೂ ನಮ್ಮನ್ನು ಕಾಪಾಡಿದವನು ನಮ್ಮ ದೇವರಾದ ಯೆಹೋವನೇ ಅಲ್ಲವೇ? ಈ ದೇಶವಾಸಿಗಳಾಗಿದ್ದ ಅಮೋರಿಯರು ಮೊದಲಾದ ಸರ್ವ ಜನಾಂಗಗಳನ್ನು ನಮ್ಮ ಮುಂದೆ ಹೊರಡಿಸಿಬಿಟ್ಟವನು ಆತನೇ. ಆದದರಿಂದ ನಾವು ಯೆಹೋವನನ್ನೇ ಸೇವಿಸುವೆವು, ಆತನೇ ನಮ್ಮ ದೇವರು ಎಂದು ಉತ್ತರ ಕೊಟ್ಟರು. ಆಗ ಯೆಹೋಶುವನು ಅವರಿಗೆ, ನೀವು ಯೆಹೋವನನ್ನು ಸೇವಿಸಲಾರಿರಿ. ಆತನು ಪರಿಶುದ್ಧನೂ ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬರಿಗೆ ಸಲ್ಲಗೊಡಿಸದವನೂ ಆಗಿರುವ ದೇವರು. ಆತನು ನಿಮ್ಮ ದ್ರೋಹಾಪರಾಧಗಳನ್ನು ಕ್ಷಮಿಸುವುದಿಲ್ಲ.
ನೀವು ಆತನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸೇವಿಸಿದರೆ ಆತನು ವಿಮುಖನಾಗಿ ಮೇಲಿಗೆ ಬದಲಾಗಿ ಕೇಡನ್ನು ಬರಮಾಡಿ ನಿಮ್ಮನ್ನು ನಾಶ ಮಾಡಿಬಿಡುವನು ಅಂದನು. ಜನರು ಯೆಹೋಶುವನಿಗೆ, ಇಲ್ಲ, ನಾವು ಯೆಹೋವನನ್ನೇ ಸೇವಿಸುವೆವು ಅಂದರು. ಅವನು ಅವರಿಗೆ, ನೀವು ಯೆಹೋವನ ಸೇವೆಯನ್ನು ಆರಿಸಿಕೊಂಡಿರುವುದಕ್ಕೆ ನೀವೇ ಸಾಕ್ಷಿಗಳು ಎನ್ನಲು ಅವರು, ಹೌದು, ನಾವೇ ಸಾಕ್ಷಿಗಳು ಅಂದರು. ಆಗ ಯೆಹೋಶುವನು ಅವರಿಗೆ, ಹಾಗಾದರೆ ನಿಮ್ಮಲ್ಲಿರುವ ಅನ್ಯ ದೇವತೆಗಳನ್ನು ತೆಗೆದುಹಾಕಿ ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ ಮನಸ್ಸನ್ನು ತಿರುಗಿಸಿಕೊಳ್ಳಿರಿ ಅಂದನು. ಅದಕ್ಕೆ ಜನರು, ನಮ್ಮ ದೇವರಾದ ಯೆಹೋವನನ್ನೇ ಸೇವಿಸುತ್ತಾ ಆತನ ಮಾತನ್ನು ಕೇಳುವೆವು ಅಂದರು. ಹೀಗೆ ಯೆಹೋಶುವನು ಶೆಕೆಮಿನಲ್ಲಿ ಇಸ್ರಾಯೇಲ್ಯರೊಡನೆ ಒಡಂಬಡಿಕೆಯನ್ನು ಮಾಡಿಕೊಂಡು ಅವರಿಗೆ ನ್ಯಾಯವಿಧಿಗಳನ್ನು ನೇಮಿಸಿದನು. ಇದಲ್ಲದೆ ಅವನು ಈ ಎಲ್ಲ ಮಾತುಗಳನ್ನು ದೇವರ ಧರ್ಮಶಾಸ್ತ್ರ ಗ್ರಂಥದಲ್ಲಿ ಬರೆದು ಒಂದು ದೊಡ್ಡ ಕಲ್ಲನ್ನು ತಂದು ಯೆಹೋವನ ಆಲಯದ ಬಳಿಯಲ್ಲೇ ಇದ್ದ ಅಲ್ಲಾ ವೃಕ್ಷದ ಅಡಿಯಲ್ಲಿ ನಿಲ್ಲಿಸಿ ಎಲ್ಲ ಜನರಿಗೆ, ಇಗೋ, ಈ ಕಲ್ಲು ನಮ್ಮ ವಿಷಯದಲ್ಲಿ ಸಾಕ್ಷಿ ಹೇಳುವುದು. ಯೆಹೋವನು ನಮಗೆ ಹೇಳಿದ ಎಲ್ಲ ಮಾತುಗಳನ್ನು ಇದು ಕೇಳಿರುವುದರಿಂದ ನೀವು ನಿಮ್ಮ ದೇವರಾದ ಆತನನ್ನು ಅಲ್ಲಗಳೆದರೆ ಇದೇ ನಿಮಗೆ ವಿರೋಧ ಸಾಕ್ಷಿಯಾಗಿರುವುದು ಎಂದು ಹೇಳಿ ಅವರನ್ನು ಅವರವರ ಸ್ವಾಸ್ಥ್ಯಗಳಿಗೆ ಕಳುಹಿಸಿದನು. ಇದಾದ ಮೇಲೆ ಯೆಹೋವನ ಸೇವಕನಾದ ನೂನನ ಮಗ ಯೆಹೋಶುವನು 110 ವರ್ಷದವನಾಗಿ ಮರಣ ಹೊಂದಿದನು. ಅವನ ಶವವನ್ನು ಎಫ್ರಾಯಿಂ ಪರ್ವತ ಪ್ರದೇಶದಲ್ಲಿ ಗಾಷ್ ಬೆಟ್ಟದ ಉತ್ತರ ದಿಕ್ಕಿನಲ್ಲಿರುವ ತಿಮ್ನತ್ ಸೆರಹ ಎಂಬ ಅವನ ಸ್ವಾಸ್ಥ್ಯ ಭೂಮಿಯಲ್ಲಿ ಸಮಾಧಿ ಮಾಡಿದರು. ಯೆಹೋಶುವನ ದಿನಗಳಲ್ಲಿಯೂ ಅವನ ಕಾಲದಿಂದ ಇನ್ನೂ ಜೀವಿಸುತ್ತಾ ಯೆಹೋವನು ಇಸ್ರಾಯೇಲ್ಯರಿಗೋಸ್ಕರ ನಡೆಸಿದ ಮಹತ್ಕಾರ್ಯಗಳಿಗೆ ಸಾಕ್ಷಿಗಳಾಗಿದ್ದ ಹಿರಿಯರ ದಿನಗಳಲ್ಲಿಯೂ ಇಸ್ರಾಯೇಲ್ಯರು ಯೆಹೋವನನ್ನು ಸೇವಿಸುತ್ತಿದ್ದರು. ಇಸ್ರಾಯೇಲ್ಯರು ಐಗುಪ್ತದಿಂದ ತಂದ ಯೋಸೇಫನ ಎಲುಬುಗಳನ್ನು ಯಾಕೋಬನು ಶೆಕೆಮನ ತಂದೆಯಾದ ಹಮೋರನ ಮಕ್ಕಳಿಂದ 100 ವರಹ ಕೊಟ್ಟು ಕೊಂಡುಕೊಂಡ ಶೆಕೆಮ್ ಊರಿನ ಹೊಲದಲ್ಲಿ ಹೂಣಿಟ್ಟರು. ಆ ಹೊಲವು ಯೋಸೇಫ್ಯರ ಸ್ವಾಸ್ಥ್ಯವಾಯಿತು. ಆರೋನನ ಮಗನಾದ ಎಲ್ಲಾಜಾರನು ಮರಣ ಹೊಂದಿದನು. ಅವನ ಶವವನ್ನು ಎಫ್ರಾಯಿಂ ಪರ್ವತ ಪ್ರಾಂತದಲ್ಲಿ ಅವನ ಮಗನಾದ ಫಿನೆಹಾಸನ ಪಾಲಿಗೆ ಬಂದ ಗುಡ್ಡದಲ್ಲಿ ಸಮಾಧಿ ಮಾಡಿದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ನಿಮ್ಮನ್ನು ಆಹ್ವಾನಿಸುತ್ತಿದ್ದೇವೆ ಇಂದಿನ ನಮ್ಮ ಬೈಬಲ್ ಅಧ್ಯಯನಕ್ಕಾಗಿ. ಇಂದಿನ ನಮ್ಮ ಅಧ್ಯಯನ ಯೆಹೋಶುವನ ಗ್ರಂಥ 24ನೇ ಅಧ್ಯಾಯ, ದ ಬುಕ್ ಆಫ್ ಜಾಶುವಾ ಚಾಪ್ಟರ್ 24. ಇದು ಕೊನೆಯ ಅಧ್ಯಾಯವಾಗಿದೆ ಯೆಹೋಶುವನ ಗ್ರಂಥದಲ್ಲಿ. ಆದರೆ 23ನೇ ಅಧ್ಯಾಯದಲ್ಲಿ ನಡೆದದ್ದು ಏನಂತ ಸ್ವಲ್ಪ ನಾವು ಅದನ್ನು ಸಂಕ್ಷಿಪ್ತವಾಗಿ ಆಲೋಚನೆ ಮಾಡಿಕೊಳ್ಳೋಣ. 23ನೇ ಅಧ್ಯಾಯದಲ್ಲಿ ಯೆಹೋಶುವನು ದಿನ ತುಂಬಿದವನು, ವೃದ್ಧನು, ಈಗಾಗಲೇ ಮುದುಕನಾಗಿದ್ದಾನೆ. ಅವನ ಕೊನೆಯ ಒಂದು ಸಂದೇಶವನ್ನು, ತನ್ನ ಮನಸ್ಸನ್ನು ಅವನು ಇಸ್ರಾಯೇಲರಿಗೆ ಬಿಚ್ಚಿ ಹೇಳಬೇಕಂತ ಹೇಳ್ಬಿಟ್ಟು ಆ ಯೆಹೋಶುವನು ಇಸ್ರಾಯೇಲರ ಹಿರಿಯರು, ಪ್ರಭುಗಳು, ನ್ಯಾಯಾಧಿಪತಿಗಳು, ಅಧಿಕಾರಿಗಳು ಇವರೆಲ್ಲರನ್ನು ಮತ್ತು ಎಲ್ಲ ಇಸ್ರಾಯೇಲರನ್ನು ಕರೀತಾ ಇದ್ದಾನೆ ರೀ. ಕರೆದುಬಿಟ್ಟು ದೇವರ ಬಗ್ಗೆ ಫೋಕಸ್ ಮಾಡ್ತಾನೆ ರೀ. 23ನೇ ಅಧ್ಯಾಯದಲ್ಲಿ ಮತ್ತೆ 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 ಬರುವಂಥ ಒಂದು ಪದ ಏನಂದರೆ ಯೆಹೋವನು. 3ನೇ ವಚನ ಯೆಹೋವನು, 3ನೇ ವಚನದ ಕೊನೆ ಭಾಗ ಯೆಹೋವನೇ, 4ನೇ ವಚನ ಯೆಹೋವನು, ಮತ್ತು ಹಾಗೆ ಮುಂದೆ ಬಂದರೆ ಇರುವಂಥ 8ನೇ ವಚನ ನಿಮ್ಮ ದೇವರಾದ ಯೆಹೋವನು, 9ನೇ ವಚನದ ಪ್ರಾರಂಭ ಯೆಹೋವನು, 10ನೇ ವಚನ ನಿಮ್ಮ ದೇವರಾದ ಯೆಹೋವನು, 11ನೇ ವಚನ ಯೆಹೋವನು, 13ನೇ ವಚನ ಯೆಹೋವನು, ಹಾಗೆ 13ನೇ ವಚನದ ಕೊನೆ ಭಾಗ ಯೆಹೋವನು, 14. ಇವೆಲ್ಲ ನೋಡುವಾಗ ಎಷ್ಟೊಂದು ಸಾರಿ ಈ
16 ವಚನಗಳಿರುವಂಥ 23ನೇ ಅಧ್ಯಾಯದಲ್ಲಿ ಸುಮಾರು ಸಾರಿ 1 2 3 4 5 6 7 8 9 10 10ಕ್ಕಿಂತಲೂ ಹೆಚ್ಚು ಬಾರಿ 10ಕ್ಕಿಂತಲೂ ಹೆಚ್ಚು ಸಾರಿ ಯೆಹೋವನು ಎಂಬ ಪದ ಬರುವಂಥದ್ದನ್ನು ಗಮನಿಸಬಹುದು. ಹಾಗಾದರೆ ಯೆಹೋಶುವನ ತನ್ನ ಕೊನೆಯ ಸಂದೇಶದಲ್ಲಿ ತನ್ನ ಬಗ್ಗೆ ಹೇಳಲಿಲ್ಲ, ಬೇರೆಯವರ ಬಗ್ಗೆ ಹೇಳಲಿಲ್ಲ, ಘಟನೆಗಳ ಬಗ್ಗೆ ಹೆಚ್ಚಾಗಿ ಹೇಳಲಿಲ್ಲ, ಇಸ್ರಾಯೇಲರ ಬಗ್ಗೆನೂ ಹೇಳಲಿಲ್ಲ, ಹೇಳಿದನು ಆದರೆ ಹೆಚ್ಚಾಗಿ ಹೇಳಲಿಲ್ಲ. ಆದರೆ ಆತನು ಮಾತನಾಡಿದ್ದು ಯೆಹೋಶುವನ ಹೆಚ್ಚಾಗಿ ಫೋಕಸ್ ಮಾಡಿದ್ದು, ಕೇಂದ್ರೀಕರಿಸಿದ್ದು, ಬಿಂದಿಸಿದ್ದು ಯಾರನ್ನೆಂದರೆ ಯೆಹೋವ. ಅಂದರೆ ಯೆಹೋವನು ದೇವರು ನಿಮಗಾಗಿ ಯುದ್ಧ ಮಾಡಿದನು, ದೇವರು ನಿಮಗೆ ಸಹಾಯ ಮಾಡಿದನು, ದೇವರು ನಿಮಗೆ ಮಹಾ ಪರಾಕ್ರಮಶಾಲಿಯಾಗಿ ಅಂದರೆ ಪರಾಕ್ರಮದಿಂದ ನಿಮ್ಮನ್ನು ಬಿಡಿಸಿದ್ದಾನೆ. ದೇವರನ್ನು ನೀವು ಪ್ರೀತಿಸಿರಿ, ಯೆಹೋವನನ್ನು ಪ್ರೀತಿಸಿರಿ. ಯೆಹೋವನು ನಿಮಗೆ ವೈರಿಗಳನ್ನು ಓಡಿಸಿದನು. ಆತನನ್ನು ನೀವು ಪ್ರೀತಿಸದಿದ್ದರೆ ಏನಾಗ್ತದೆ? ನೀವು ಕರ್ತನ ನಿಮಗೆ ಕೊಟ್ಟಂಥ ಅದೇ ಸ್ಥಳ, ಅದೇ ವಾಗ್ದಾನ ದೇಶ ನಿಮಗೆ ಸಿಗೋದಿಲ್ಲ. ಅದನ್ನು ನೀವು ಕಳ್ಕೋಬೇಕಾಗ್ತದೆ. ನೀವು ದೇವರನ್ನು ಕಳ್ಕೊಂಡ್ರೆ ದೇವರು ಕೊಟ್ಟದ್ದನ್ನು ನೀವು ಕಳ್ಕೊಳ್ತೀರಿ ಎಂಬಂಥ ವಾರ್ನಿಂಗ್ ಆತನು ಕೊಡ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಆತನು ಹೇಳ್ತಾನೆ, ದೇವರು ನಿಮ್ಮ ಜೊತೆಯಲ್ಲಿ ಇದ್ದದ್ರಿಂದ ನಿಮ್ಮಲ್ಲಿ ಒಬ್ಬರು 1000 ಜನರಿಗೆ ಸಮಾನರು. ನಿಮ್ಮ ವಿಶ್ವಾಸಿಯಲ್ಲಿ ಒಬ್ಬ ವಿಶ್ವಾಸಿ 1000 ಅವಿಶ್ವಾಸಿಗೆ ಸಮಾನರು ಎಂಬಂಥ ಮಾತನ್ನು ಹೇಳ್ತಾನೆ. ಯೆಹೋಶುವನ ಗ್ರಂಥ 24ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. 24ನೇ ಅಧ್ಯಾಯ ಯೆಹೋಶುವನು 23ನೇ ಅಧ್ಯಾಯದಲ್ಲಿ ಪ್ರಾರಂಭಿಸಿದ ಸಂದೇಶವನ್ನು ಇಲ್ಲಿ ಮುಗಿಸುವ ಆತನಾಗಿದ್ದಾನೆ. ಯೆಹೋಶುವನು ಕೊಟ್ಟ ಕೊನೆಯ ಸಂದೇಶ. ಕಾನಾನ್ ದೇಶಕ್ಕೆ ಈಗ ಎಲ್ಲರೂ ಬಂದುಬಿಟ್ಟಿದ್ದಾರೆ, ಇಸ್ರಾಯೇಲರೆಲ್ಲರೂ ಬಂದಿದ್ದಾರೆ. ಅದರಲ್ಲಿ 9 ಕುಲದವರು ತಮ್ಮ ಕಾನಾನ್ ದೇಶವನ್ನು ವಶಪಡಿಸಿಕೊಂಡಿದ್ದಾರೆ. 2 ಗೋತ್ರದವರು ಈಗಾಗಲೇ ಹೊರಟು ಹೋಗಿದ್ದಾರೆ. ಯಾಕಂದರೆ ಅವರು ಬಾಡಿಗಾರ್ಡ್ ಥರ ಒಬ್ಬ ಅಂಗರಕ್ಷಕರ ಹಾಗೆ ಅವರು ಇಸ್ರಾಯೇಲರನ್ನು ಕಾಪಾಡಿ ಸಹೋದರರಿಗೆ ಮುಂದಾಗಿ ಹೋಗಿ ಯುದ್ಧ ಮಾಡಿ ಅವರಿಗೋಸ್ಕರವಾಗಿ ಆ ದೇಶವನ್ನು ವಶಪಡಿಸಿ ಸ್ವಾಧೀನ ಮಾಡಿಕೊಂಡು ಕೊಟ್ಬಿಟ್ಟು ಅವರು ಹೊರಟು ಹೋದರು. 2 ಗೋತ್ರದವರು ರೂಬೇನ್ಯರು, ಗಾದ್ಯರು ಮತ್ತು ಮನಸ್ಸೆ ಕುಲದ ಅರ್ಧ ಕುಲದವರು. ಅವರು 2 ಗೋತ್ರದವರು ಆಚೆ ಕಡೆ ಹೋದ ನಂತರ ಈ ಕಡೆ ಭಾಳ ದಿನಗಳಾದ ನಂತರ ಅವರವರು ಅಲ್ಲಲ್ಲಿ ವಶಪಡಿಸಿಕೊಂಡಂಥ ಸ್ವಾಧೀನ ಮಾಡಿಕೊಂಡಂಥ ಸ್ಥಳದಲ್ಲಿ ಅವರು ಸೆಟ್ಲ್ ಆಗ್ತಾ ಇದ್ದಾರೆ, ಮನೆಗಳನ್ನು ಕಟ್ಟಿಕೊಳ್ತಾ ಇದ್ದಾರೆ, ಅಡ್ಜಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಆ ರೀತಿಯಾಗಿರುವಂಥ ವೇಳೆಯಲ್ಲಿ ಯೆಹೋಶುವನು ಇಸ್ರಾಯೇಲರನ್ನು ಕರೆದು, ಅಂದರೆ 9 ಗೋತ್ರದವರನ್ನು ಕರೆದು ತನ್ನ ಕೊನೆಯ ಸಂದೇಶವನ್ನು ಕೊಡುವಾಗ ಆತನು ದೇವರು 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 ಯೆಹೋವನು ಎಂಬುದಾಗಿ ಹೇಳಿಬಿಟ್ಟು ಅನಂತರ ಈಗ ಸ್ಥಳ ಬದಲಾಯಿಸ್ತಾನೆ. ಯಾಕಂದರೆ ಮೊದಲು ಯೆಹೋಶುವನು ಇದ್ದಂಥ ಒಂದು ಸ್ಥಳ, ಒಂದು ಆತನು ಸೆಂಟರಾಗಿ ಕೇಂದ್ರವಾಗಿ ಮಾಡಿಕೊಂಡಂಥ ಸ್ಥಳ ಅದು ಶಿಲೋವಿನಲ್ಲಿ ಇದ್ದಂಥ ಶಿಲೋವ ಅಂತ ಹೇಳಿದರೆ ಅದರ ಅರ್ಥ ಬಂದು ಸುಭದ್ರ, ಸುರಕ್ಷಿತ, ಯಶಸ್ವಿ ಎಂಬಂಥ ಅರ್ಥ ಇರುವಂಥದ್ದು. ಈಗ ಅವನು ಏನು ಮಾಡ್ತಾನೆ, ಮೊದಲಿದ್ದಂಥ ಸ್ಥಳದಲ್ಲಿ ಇಲ್ಲದೆ ಆತನು ಶಿಲೋವಿನಲ್ಲಿ ಇಲ್ಲದೆ ಬೇರೆ ಕಡೆಗೆ ಬರ್ತಾನೆ. ಅದು ಯಾವುದಂದರೆ ಶೆಖೇಮಿನಲ್ಲಿ. ಶಿಲೋವಿ ಅಂದರೆ ಅದರ ಅರ್ಥ ಭದ್ರತೆ. ಆದರೆ ಇಲ್ಲಿ 24ನೇ ಅಧ್ಯಾಯ 1ನೇ ವಚನದಲ್ಲಿ ಯೆಹೋಶುವನು ಇಸ್ರಾಯೇಲರ ಎಲ್ಲ ಕುಲದವರನ್ನು ಶೆಖೇಮಿನಲ್ಲಿ
ಕೂಟಕ್ಕೆ ಕರೆಸಲು ಎರಡನೇ ಸಾರಿ ಕರೆಸ್ತಾ ಇದ್ದಾನೆ ರೀ. ಮೊದಲನೇ ಸಾರಿ 23ನೇ ಅಧ್ಯಾಯದಲ್ಲಿ ಕರೆಸಿ ಒಂದು ಮೆಸೇಜ್ ಕೊಟ್ಟಾಯಿತು, ಚಿಕ್ಕ ಸಂದೇಶ ಕೊಟ್ಟಾಯಿತು, ವಾರ್ನಿಂಗ್ ಕೂಡ ಕೊಟ್ಟಾಯಿತು. ಆದರೆ ಈಗ ತರುವಾಯ ಈ ಮೊದಲನೇ ಸಂದೇಶ, ಕೊನೆಯ ಸಂದೇಶವನ್ನು ಕೊಟ್ಟ ನಂತರ ಇನ್ನೊಂದು ಚಿಕ್ಕ ಕೊನೆಯ ಸಂದೇಶ ಇದೆ. ಅದು 24ನೇ ಅಧ್ಯಾಯದಲ್ಲಿ ಬೇರೆ ಕಡೆಯಲ್ಲಿ ಶೆಕೆಮಿನಲ್ಲಿ ಕೂಟಕ್ಕೆ ಕರೆಸಲು ಹಿರಿಯರು, ಪ್ರಧಾನರು, ನ್ಯಾಯಾಧಿಪತಿಗಳು, ಅಧಿಕಾರಿಗಳು ಬಂದು ದೇವರ ಸನ್ನಿಧಿಯಲ್ಲಿ ಕಾಣಿಸ್ಕೊಂಡಾಗ ಯೆಹೋಶುವನು ಅವರಿಗೆ, ನಿಮ್ಮ ದೇವರಾದ ಯೆಹೋವನು ಹೇಳುವುದೇನೆಂದರೆ, ಅಲ್ಲಿ ಕೊಟ್ಟಂಥ ಸಂದೇಶಕ್ಕೂ ಕೊನೆ ಸಂದೇಶಕ್ಕೂ ಇಲ್ಲಿ ಕೊಟ್ಟಂಥ ಕೊನೆ ಸಂದೇಶಕ್ಕೂ ಒಂದು ವ್ಯತ್ಯಾಸ. ಅಲ್ಲಿ ಏನು ಹೇಳ್ತಾನೆ, ತಾನಾಗಿ ನಾನು ದಿನ ತುಂಬಿದ ಮುದುಕನಾಗಿದ್ದೇನೆ ಅಂತ ಹೇಳಿಬಿಟ್ಟು ದೇವರ ಬಗ್ಗೆ ಹೇಳ್ತಾನೆ. ದೇವರು ಯೆಹೋವನಂತ 23ನೇ ಅಧ್ಯಾಯ. ಆದರೆ ಇಲ್ಲಿ ಪ್ರವಾದನೆಯಾಗಿ ಮಾತಾಡ್ತಾನೆ. ಯೆಹೋವನು ಹೀಗೆ ಮಾಡಿದನಂತ ಹೇಳಲ್ಲ, ಆತನು ಹೇಳೋದು ಅವರಿಗೆ, ನಿಮ್ಮ ದೇವರಾದ ಯೆಹೋವನು ಹೇಳುವುದೇನೆಂದರೆ ಎಂಬುದಾಗಿ ಸ್ಟಾರ್ಟ್ ಮಾಡ್ತಾನೆ ರೀ. 24ನೇ ಅಧ್ಯಾಯದ 2ನೇ ವಚನದಲ್ಲಿ ಇಲ್ಲಿ ಬಹಳಷ್ಟು ವಿಷಯಗಳು, ಒಂದು ಚರಿತ್ರೆನೇ ಇಲ್ಲಿ ಕವರ್ ಆಗ್ತಾ ಇರುವಂಥದ್ದನ್ನು ನೀವು ಗಮನಿಸಬಹುದು. ಅದೇನಂತ ಹೇಳಿದರೆ, ಆದಿಕಾಂಡದಿಂದ ಮತ್ತು ಆದಿಕಾಂಡ, ವಿಮೋಚನಕಾಂಡ, ಯಾಜಕಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ, ಯೆಹೋಶುವ ಗ್ರಂಥ, ಈ 5-6 ಪುಸ್ತಕಗಳು ಇದರಲ್ಲಿ ಒಂದು ಸಮರಿಯಾಗಿ, ಸಾರಾಂಶವಾಗಿ ಕಾಣಿಸಿಕೊಳ್ಳುವಂಥದ್ದನ್ನು ಗಮನಿಸಬಹುದು. ಯೆಹೋಶುವನು ಅವರೆಲ್ಲರಿಗೆ ಹೇಳಿದಂಥ ಮಾತು, ನಿಮ್ಮ ದೇವರಾದ ಯೆಹೋವನು ಹೇಳುವುದೇನೆಂದರೆ, ಅಬ್ರಹಾಮನ ವಿಷಯವಾಗಿ ಹೇಳಿಬಿಟ್ಟು, ಈ ಅಬ್ರಹಾಮನ ಬಗ್ಗೆ ಬೇರೆ ಕಡೆಯಲ್ಲಿ ಆದಿಕಾಂಡದಲ್ಲಿ ಇಲ್ಲದಂಥ ಒಂದು ಮಾತು ಇಲ್ಲಿ ಬರೆಯಲಾಗಿದೆ. ಅದೇನೆಂದರೆ, ಅಬ್ರಹಾಮ್ ನಾಹೋರ್ ಎಂಬವರ ತಂದೆಯಾದ ತೆರಹ ಮೊದಲಾದ ನಿಮ್ಮ ಮೂಲ ಪುರುಷರು ಮೊದಲು ಅನ್ಯ ದೇವತೆಗಳನ್ನು ಪೂಜಿಸುತ್ತಿದ್ದರು. 3ನೇ ವಚನ. ಆದರೆ ನಾನು ನಿಮ್ಮ ಪಿತೃವಾದ ಅಬ್ರಹಾಮನನ್ನು ಅಲ್ಲಿಂದ ಕರೆತಂದು ಕಾನಾನ್ ದೇಶದಲ್ಲಿ ಅವನು ಸಂಚಾರ ಮಾಡಿಸಿ, ಈಗ ಇಸ್ರಾಯೇಲರು, ಯೆಹೋಶುವನು ಎಲ್ಲರೂ ಕಾನಾನ್ ದೇಶದಲ್ಲಿದ್ದಾರೆ, ಅಲ್ಲಿ ಅಬ್ರಹಾಮನು ಬಂದಿದ್ದನು ಎಂಬುದಾಗಿ ದೇವರು ಹೇಳಿಬಿಟ್ಟು, ಕಾನಾನ್ ದೇಶದಲ್ಲೆಲ್ಲ ಸಂಚಾರ ಮಾಡಿಸಿ ಇಸಾಕನೆಂಬ ಮಗನನ್ನು ಕೊಟ್ಟು, ಇಸಾಕನಿಗೆ ಯಾಕೋಬ್, ಏಸಾವ ಎಂಬಿಬ್ಬರು ಮಕ್ಕಳನ್ನು ಅನುಗ್ರಹಿಸಿ ಎಂಬುದಾಗಿ ಹೇಳಿದನು. ಏಸಾವನು ಸೇರ್ ಪರ್ವತವನ್ನು ದೇವರು ಕೊಡ್ತಾನೆ. ಆನಂತರ ಯಾಕೋಬನಾದರೂ ತನ್ನ ಮಕ್ಕಳ ಸಹಿತವಾಗಿ ಐಗುಪ್ತ ದೇಶಕ್ಕೆ ಹೋದನು. ತರುವಾಯ ನಾನು ಮೋಶೆ ಆರೋನರನ್ನು ಕಳುಹಿಸಿ ಆ ಐಗುಪ್ತರಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು, ಅದ್ಭುತಗಳನ್ನು ನಡೆಸಿ ಅವರನ್ನು ಬಾಧಿಸಿ ನಿಮ್ಮನ್ನು ಹೊರಗೆ ಕರೆದುಕೊಂಡು ಅಥವಾ ಹೊರಗೆ ತಂದೆನು. 430 ವರ್ಷಗಳು ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು ಇದ್ದರು. ಅಂಥವರನ್ನು ಗಂಡಸರು ಮಾತ್ರ ಸುಮಾರು 6 ಲಕ್ಷ ಜನರಿದ್ದರು. ವಿಮೋಚನಕಾಂಡ 12ನೇ ಅಧ್ಯಾಯದಲ್ಲಿ 6 ಲಕ್ಷ ಜನರು ಗಂಡಸರು ಪ್ಲಸ್ ಹೆಂಗಸರು ಪ್ಲಸ್ ಮಕ್ಕಳು ಪ್ಲಸ್ ಲೇವಿಯರು, ಮಿಶ್ರ ಜನರು ಎಲ್ಲ ಸೇರಿ ಹತ್ರ ಸುಮಾರು 30 ಲಕ್ಷ ಜನರನ್ನು ಹಾಗೆ ಕರ್ಕೊಂಡು ಬಂದು ಅದ್ಭುತ ಮಾಡುವಾಗ ಕಾರ್ಗತ್ತಲೆಯನ್ನು ನಾನು ಉಂಟು ಮಾಡಿದೆ. ಸಮುದ್ರ ಮೇಲೆ ದಾಟಿಕೊಂಡು ಬರುವಂತೆ ಮಾಡಿದೆ. ಐಗುಪ್ತರು ಬಂದಾಗ ಅದನ್ನು ಮುಚ್ಚಿಬಿಟ್ಟೆ. ಅಮೋರಿಯ ದೇಶಕ್ಕೆ ಕರ್ಕೊಂಡು ಬಂದೆ. ಅಂಥವರ ಕೈಯಿಂದ ನಿಮ್ಮನ್ನು ಬಿಡಿಸಿದೆ. ನೀವು ಅವರ ದೇಶವನ್ನು ಸ್ವತಂತ್ರಿಸಿಕೊಂಡಿರಿ. ಅನಂತರ ದೇವರು ಯೆಹೋಶುವನ ಮುಖಾಂತರ ಅರಸನಾದ ಬಾಲಾಕನು ಮತ್ತು ಬಿಳಾಮನ ಬಗ್ಗೆ ಒಂದು ಮಾತು ಹೇಳಿಬಿಟ್ಟು, ಬಾಲಾಕನು ನಿಮ್ಮನ್ನು ಶಪಿಸಬೇಕಂತ ಹೇಳ್ಬಿಟ್ಟು ಬಾಲಾಕನನ್ನು ಕರ್ಕೊಂಡು ಬಂದನು. ಆದರೆ ನಾನು ಸಮ್ಮತಿಸಲಿಲ್ಲ. ದೇವರು ಹೇಳುವಂಥದ್ದು, ನಾನು ಸಮ್ಮತಿ ಕೊಡಲಿಲ್ಲವಾದ್ದರಿಂದ ಅವನು ನಿಮ್ಮನ್ನು ಆಶೀರ್ವದಿಸುತ್ತಲೇ ಇರಬೇಕಾಯಿತು. ಯಾವಾಗ ದೇವರು ಸಮ್ಮತಿಸೋದಿಲ್ಲವೋ ಶಾಪಕ್ಕೆ, ಆಗ ಶಾಪಕ್ಕೆ ಬದಲಾಗಿ ಆಶೀರ್ವಾದ ಹೆಚ್ಚಾಗುತ್ತಲೇ ಇರ್ತದೆ.
ಆಶೀರ್ವದಿಸುತ್ತಲೇ ಇರಬೇಕಾಯಿತು. ಅವನ ಕೈಗೆ ಬೀಳದಂತೆ ನಿಮ್ಮನ್ನು ತಪ್ಪಿಸಿದನಂತ ದೇವರು ಹೇಳಿಬಿಟ್ಟು ಅವರೆಲ್ಲರನ್ನೂ ನಿಮ್ಮ ಕೈಗೆ ತಪ್ಪಿಸಿದನು. ಯಾಕಂದರೆ ಬೇರೆ ಬೇರೆ ರಾಜರು ಯುದ್ಧಕ್ಕೆ ಬಂದರು. ಅವರೆಲ್ಲರ ಕೈಯಿಂದ ಇಸ್ರಾಯೇಲರನ್ನು ತಪ್ಪಿಸಿ ಅಮೋರಿಯರ ಇಬ್ಬರು ಅರಸರನ್ನು ಓಡಿಸಿಬಿಟ್ನು. ಯಾವ ರೀತಿಯಾಗಿ ಓಡಿಸಿಬಿಟ್ನು ಎಂಬುದಾಗಿ ಇಲ್ಲಿ ಒಂದು ತಮಾಷೆಯಾಗಿ ವಿಚಿತ್ರವಾಗಿ ಇರುವಂಥ ಮಾತು ಇದೆ. ಅದೇನೆಂದರೆ, ಇದು ನಿಮ್ಮ ಕತ್ತಿ ಬಿಲ್ಲುಗಳಿಂದ ಆಗಲಿಲ್ಲ. ಏನು ಯಾವ ರೀತಿಯಾಗಿ ಅವರನ್ನು ಓಡಿಸಿಬಿಟ್ರು ಅಂತ ಹೇಳಿದರೆ, ನಾನು ಕಡಜದ ಹೊಳಗಳನ್ನು ನಿಮ್ಮ ಮುಂದಾಗಿ ಕಳುಹಿಸಿದನು. ಅವು ಅಮೋರಿಯರ ಅರಸರಿಬ್ಬರನ್ನು ಓಡಿಸಿಬಿಟ್ಟವು. ಯಾವ ರೀತಿಯಾಗಿ ಇವರು ಓಡಿ ಹೋದರು ಈ ಅರಸರು ಅಂತ ಹೇಳಿದ್ರೆ, ದೇವರು ಹುಳ ಕಳಿಸಿದ್ನಂತೆ, ಕಡಜದ ಹುಳವನ್ನು ಕಳಿಸಿದ್ನಂತೆ. ಅದು ಇಸ್ರಾಯೇಲರು ಮಾಡಿದಂಥದ್ದು ಈ ಹುಳಗಳು ಮಾಡಿದ್ವು. ಏನದು? ಅವು ಅಂದರೆ ಆ ಹುಳಗಳು ಅರಸರಿಬ್ಬರನ್ನು ಓಡಿಸಿಬಿಟ್ಟವು. ನೀವು ವ್ಯವಸಾಯ ಮಾಡದೇ ಬೆಳೆದಿರುವ ಭೂಮಿಯನ್ನು ನಿಮಗೆ ಕೊಟ್ಟೆನು. ನೀವು ಕಷ್ಟಪಡಲಿಲ್ಲ, ಆದರೆ ನಾನು ನಿಮಗೆ ಕೊಟ್ಟೆ. ಹೀಗಿರುವುದರಿಂದ ಯೆಹೋಶುವನು ಹೇಳ್ತಾನೆ, ನೀವು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ. ಯೆಹೋವನನ್ನು ನೀವು ಸೇವಿಸಿರಿ. ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೂ ಒಂದು ಚಾಯ್ಸ್ ಕೊಡ್ತಾನೆ, ಒಂದು ಆಯ್ಕೆ ಕೊಡ್ತಾನೆ. ಯಾರನ್ನು ಸೇವಿಸಬೇಕಂತಿದ್ದೀರಿ ಈ ಹೊತ್ತೇ ಆರಿಸಿಕೊಳ್ಳ್ರಿ. ಇವತ್ತೇ ಒಂದು ತೀರ್ಮಾನಕ್ಕೆ ಬನ್ನಿರಿ. ಯೆಹೋವನಾದ ಸತ್ಯದೇವರಾದ ಯೆಹೋವನನ್ನು ನೀವು ಆರಿಸಿಕೊಳ್ಬೇಕೋ ಇಲ್ಲವೋ ಎಂಬುದಾಗಿ. ಅಥವಾ ನದಿಯ ಆಚೆಯಲ್ಲಿ ಸೇವಿಸ್ತಿದ್ದ ದೇವತೆಗಳು, ಅವುಗಳನ್ನು ಆರಿಸ್ಕೊಳ್ತೀರಾ? ಅಮೋರಿಯರ ದೇವತೆಗಳು? ಹೇಳ್ರಿ. ಒಂದು ಚಾಯ್ಸ್ ಕೊಡ್ತಾನೆ. ಚಾಯ್ಸ್ ಕೊಟ್ಬಿಟ್ಟು ಕೊನೆಗೆ ತನ್ನ ಒಂದು ಸಾಕ್ಷಿಯನ್ನು ಯೆಹೋಶುವನು ಕೊಡ್ತಾನೆ. ಅದು ಭಾಳ ಚೆನ್ನಾಗಿದೆ. ಯೆಹೋಶುವನ ಗ್ರಂಥ 24ನೇ ಅಧ್ಯಾಯದ 15ನೇ ವಚನದ ಕೊನೆಯ ಭಾಗದಲ್ಲಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ ಹೇಳಿದಾಗ ಜನರು ಈಗೇನು ಮಾಡ್ತಾರೆ? ಯೆಹೋವನ ಸೇವೆಯನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸೇವಿಸುವುದು ನಮಗೆ ದೂರವಾಗಿರಲಿ, ನಾವು ಕೂಡ ಯೆಹೋವನನ್ನೇ ಸೇವಿಸ್ತೇವೆ ಎಂಬುದಾಗಿ ನಾಯಕನ ಆ ಒಂದು ಪ್ರೇರೇಪಣೆಗೆ ಪ್ರತಿಕ್ರಿಯೆಯಾಗಿ ಇಸ್ರಾಯೇಲರು ಕೂಡ, ಅಂದರೆ ಈ 9 ಗೋತ್ರದವರು ಏನು ಮಾಡ್ತಿದ್ದಾರೆ, ನಾವು ಕೂಡ ಏನು ಮಾಡ್ತೀವಿ? ಯೆಹೋವನಿಗೆ ನಾವು ಸೇವೆ ಮಾಡ್ತೇವೆ ಎಂಬುದಾಗಿ ಅವರು ಒಂದು ಮಾತುಗಳನ್ನು ಅಥವಾ ಒಂದು ತೀರ್ಮಾನವನ್ನು ಹೇಳ್ತಾರೆ. ನಾವು ಯೆಹೋವನನ್ನೇ ಸೇವಿಸುವೆವು. 24ನೇ ಅಧ್ಯಾಯ ಯೆಹೋಶುವನ ಗ್ರಂಥ ಮತ್ತು 18ನೇ ವಚನ. ಆ ರೀತಿಯಾಗಿ ಹೇಳಿದಾಗ ವೃದ್ಧನಾದಂಥ, ವಯಸ್ಸಾದಂಥ, ಇನ್ನೇನು ಕೊನೆಯ ಸಂದೇಶವನ್ನು ಇನ್ನೇನು ಮುಗಿದೋಯ್ತು ಅಂತ ಯೆಹೋಶುವನು ಒಂದು ವಾರ್ನಿಂಗ್ ಕೊಡ್ತಾನೆ. ಅದೇನಂತ ಹೇಳಿದರೆ, ನೀವು ಯೆಹೋವನನ್ನು ಸೇವಿಸಲಾರಿರಿ, ಆತನು ಪರಿಶುದ್ಧನು, ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬರಿಗೆ ಗೂಡಿಸುವುದವನು ಆಗಿರುವ ದೇವರು. ಮತ್ತೊಬ್ಬರಿಗೆ ಆತನು ಸಲ್ಲಗೊಡಿಸದ ದೇವರು, ತನಗೇ ಅದನ್ನು ಸಲ್ಲಿಸಬೇಕೆಂಬುದಾಗಿ ಅಪೇಕ್ಷೆ ಪಡುವ ಆತನು ನಿಮ್ಮ ದ್ರೋಹಾಪರಾಧಗಳನ್ನು ಕ್ಷಮಿಸೋದಿಲ್ಲ ಅಂತ ಒಂದು ವಾರ್ನಿಂಗ್ ಕೊಡ್ತಾನೆ. ಆದರೆ ಇಸ್ರಾಯೇಲರು, ಆ 9 ಗೋತ್ರದವರು ಏನು ಹೇಳ್ತಾರೆ? ಇಲ್ಲ, ನಾವು ಯೆಹೋವನನ್ನೇ ಸೇವಿಸುವೆವು ಅಂತ ಮತ್ತೆ ಅವರು ದೃಢವಾಗಿ ಹೇಳ್ತಾರೆ. ಆಗ ಯೆಹೋಶುವನವರಿಗೆ, ನೀವು ಯೆಹೋವನ ಸೇವೆಯನ್ನು ಆರಿಸಿಕೊಂಡಿರುವುದಕ್ಕೆ ನೀವೇ ಸಾಕ್ಷಿಗಳಂತ ಹೇಳುವಾಗ, ಹೌದು, ನಾವೇ ಸಾಕ್ಷಿಗಳು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಯೆಹೋಶುವನು ಒಂದು ಒಡಂಬಡಿಕೆಯನ್ನು ಕೊನೆಯಲ್ಲಿ ಆ ಇಸ್ರಾಯೇಲರ ಜೊತೆಯಲ್ಲಿ, ಕಾನಾನ್ ದೇಶಕ್ಕೆ ಸೇರಿದಂಥ ಇಸ್ರಾಯೇಲರ ಜೊತೆಯಲ್ಲಿ ಆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತಾನೆ. ಮಾಡಿಕೊಂಡ ನಂತರ ಏನಾಗ್ತದೆ? ಇದಾದ ಮೇಲೆ ಯೆಹೋವನ ಸೇವಕನಾದ ನೂನನ ಮಗನು ಯೆಹೋಶುವನು 110 ವರ್ಷದವನಾಗಿ ಮರಣ ಹೊಂದಿದನು. 110 ವಯಸ್ಸಿನಲ್ಲಿ ಯೆಹೋಶುವನು ಪ್ರಾಣ ಬಿಡ್ತಾನೆ. ಅವನ ಶವವನ್ನು ಎಫ್ರಾಯಿಮ್ ಪರ್ವತ ದೇಶದಲ್ಲಿ ಗಾಷ್ ಬೆಟ್ಟದಲ್ಲಿ ಉತ್ತರ ದಿಕ್ಕಿನಲ್ಲಿರುವಂಥ ತಿಮ್ನತ್ ಸೆರಹ
ಎಂಬ ಸ್ಥಳದಲ್ಲಿ ಸಮಾಧಿ ಮಾಡ್ತಾರೆ. ತಿಮ್ನತ್ ಸೆರಹ. ತಿಮ್ನತ್ ಅಂದರೆ ಒಂದು ಭಾಗ, ಸೆರಹ ಅಂದರೆ ಸೂರ್ಯನ ಒಂದು ಭಾಗ. ಯಾಕಂದರೆ ಯೆಹೋಶುವ 10:12 ಸೂರ್ಯನನ್ನೇ ನಿಲ್ಲಿಸ್ಬಿಟ್ಟಿದ್ನಲ್ಲ ಯೆಹೋಶುವನು. ಅವನು ಆರಿಸ್ಕೊಳ್ತಾನೆ, ನನಗೆ ಇದೇ ಸ್ಥಳ ಬೇಕಂತ ಹೇಳ್ಬಿಟ್ಟು. ಹಾಗಾದರೆ ಸರಿ, ಸೂರ್ಯನ ಒಂದು ಭಾಗ ಎಂಬಂಥ ಸ್ಥಳವನ್ನು ನೀವು ಆರಿಸ್ಕೊಳ್ತೀರಲ್ಲ, ಯಾಕಂದರೆ ಸೂರ್ಯನನ್ನೇ ಒಂದು ಕಾಲದಲ್ಲಿ ನೀವು ನಿಲ್ಲಿಸ್ಬಿಟ್ಟಂಥವ್ರು ಅಂತ ಇಸ್ರಾಯೇಲರು ತಮಗೆ ಎಲ್ಲ ಒಂದು ಪ್ರಾಂತವನ್ನು ಪಡ್ಕೊಂಡ ಮೇಲೆ ಯೆಹೋಶುವನಿಗೆ ಅದನ್ನು ಕೊಡ್ತಾರೆ. ಅದರಲ್ಲಿನೇ ಅವನನ್ನು ಸಮಾಧಿ ಮಾಡ್ತಾರೆ. ಯೆಹೋಶುವನ ದಿನಗಳಲ್ಲಿಯೂ ಅವನ ಕಾಲದಿಂದಲೂ ಇನ್ನೂ ಜೀವಿಸ್ತಾ ಯೆಹೋವನು ಇಸ್ರಾಯೇಲರಿಗೋಸ್ಕರ ನಡೆಸಿದ ಮಹತ್ ಕಾರ್ಯಗಳಿಗಾಗಿ ಸಾಕ್ಷಿಗಳಾಗಿದ್ದ ಹಿರಿಯರ ದಿನಗಳಲ್ಲಿಯೂ ಇಸ್ರಾಯೇಲರು ಯೆಹೋವನನ್ನು ಸೇವಿಸುತ್ತಿದ್ದರು, ದೇವರ ಸೇವೆ ಮಾಡ್ತಿದ್ದರು. ಅದಾದ ನಂತರ ಏನಾಯಿತು, ಅಲ್ಲಿ ಆರೋನನ ಮಗನಾದ ಎಲ್ಲಾಜಾರನು ಮರಣ ಹೊಂದಿದನು. ಮಹಾಯಾಜಕನಾದಂಥ ಎಲ್ಲಾಜಾರನು ಮರಣ ಹೊಂದಿದನು. ಅವನ ಮಗನಾದ ಫೀನೆಹಾಸನು ತಂದೆಯನ್ನು ಸಮಾಧಿ ಮಾಡ್ತಾನೆ. ಆ ರೀತಿಯಾಗಿ ಯೆಹೋಶುವನ ಗ್ರಂಥ ಮುಕ್ತಾಯವಾಗ್ತದೆ. 24 ಅಧ್ಯಾಯಗಳು ಒಳಗೊಂಡಂಥ ಈ ಪುಸ್ತಕದಲ್ಲಿ ಬಹಳಷ್ಟು ವಿಷಯಗಳು, ಆದರೆ ಮುಖ್ಯ ವಿಷಯ ಯೆಹೋಶುವನ ಮುಖಾಂತರವಾಗಿ ಕಾನಾನ್ ದೇಶವು ಇಸ್ರಾಯೇಲರಿಗೆ ಸಿಕ್ಕುವಂಥದ್ದಾಗಿದೆ. ಸಮಾಧಾನ ಅವರಿಗೆ ಸಿಗ್ತದೆ. ದೇವರು ವಾಗ್ದಾನ ಮಾಡಿದಂತೆ ವಾಗ್ದಾನವನ್ನು ನೆರವೇರಿಸ್ತಾರೆ. ಯೆಹೋಶುವನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 24. And Joshua gathered all the tribes of Israel to Shechem, and called for the elders of Israel, and for their heads, and for their judges, and for their officers, and they presented themselves before God. And Joshua said unto all the people, Thus saith the Lord God of Israel, Your fathers dwelt on the other side of the flood in old time, even Terah, the father of Abraham, and the father of Nachor, and they served other gods. And I took your father Abraham from the other side of the flood, and led him throughout all the land of Canaan, and multiplied his seed, and gave him Isaac. And I gave unto Isaac Jacob and Esau, and I gave unto Esau Mount Seir, to possess it. But Jacob and his children went down into Egypt. I sent Moses also, and Aaron, and I plagued Egypt, according to that which I did among them, and afterward I brought you out. And I brought your fathers out of Egypt, and ye came unto the sea, and the Egyptians pursued after your fathers with chariots and horsemen into the Red Sea. And when they cried unto the Lord, he put darkness between you and the Egyptians, and brought the sea upon them, and covered them. And your eyes have seen what I have done in Egypt, and ye dwelt in the wilderness a long season. And I brought you into the land of the Amorites, which dwelt on the other side Jordan. And they fought with you, and I gave them into your hand, that ye might possess their land. And I destroyed them from before you. Then Balak the son of Zippor, king of Moab, arose and warred against Israel, and sent and called Balaam the son of Beor to curse you. But I would not hearken unto Balaam, therefore he blessed you still, so I delivered you out of his hand. And ye went over Jordan, and came unto Jericho. And the men of Jericho fought against you, the Amorites, and the Perizzites, and the Canaanites, and the Hittites, and the Girgashites, the Hivites, and the Jebusites, and I delivered them into your hand. And I sent the hornet before you, which drave them out from before you, even the 2 kings of the Amorites, but not with thy sword, nor with thy bow. And I have given you a land for which ye did not labor, and cities which ye built not, and ye dwell in them. Of the vineyards and olive yards which ye planted not, do ye eat. Now therefore fear the Lord, and serve him in sincerity and in truth, and put away the gods which your fathers served on the other side of the flood, and in Egypt, and serve ye the Lord. And if it seem evil unto you to serve the Lord, choose you this day whom ye will serve, whether the gods which your fathers served that were on the other side of the flood, or the gods of the Amorites, in whose land ye dwell. But as for me and my house, we will serve the Lord. And the people answered and said, God forbid that we should forsake the Lord to serve other gods.
For the Lord our God, He it is that brought us up and our fathers out of the land of Egypt, from the house of bondage, and which did those great signs in our sight, and preserved us in all the way wherein we went, and among all the people through whom we passed. And the Lord drave out from before us all the people, even the Amorites which dwell in the land. Therefore we will also serve the Lord, for He is our God. And Joshua said unto the people, Ye cannot serve the Lord, for He is an holy God. He is a jealous God. He will not forgive your transgressions nor your sins. If ye forsake the Lord, and serve strange gods, then He will turn and do you hurt, and consume you, after that He hath done you good. And the people said unto Joshua, Nay, but we will serve the Lord. And Joshua said unto the people, Ye are witnesses against yourselves, that ye have chosen you the Lord, to serve Him. And they said, We are witnesses. Now therefore put away, said he, the strange gods which are among you, and incline your heart unto the Lord God of Israel. And the people said unto Joshua, The Lord our God will we serve, and His voice will we obey. So Joshua made a covenant with the people that day, and set them a statute and an ordinance in Shechem. And Joshua wrote these words in the book of the law of God, and took a great stone, and set it up there under an oak that was by the sanctuary of the Lord. And Joshua said unto all the people, Behold, this stone shall be a witness unto us, for it hath heard all the words of the Lord which He spake unto us. It shall be therefore a witness unto you, lest ye deny your God. So Joshua let the people depart, every man unto his inheritance. And it came to pass after these things, that Joshua the son of Nun, the servant of the Lord, died, being 110 years old. And they buried him in the border of his inheritance in Timnath-Serah, which is in Mount Ephraim, in the north side of the hill of Gaash. And Israel served the Lord all the days of Joshua, and all the days of the elders that overlived Joshua, and which had known all the works of the Lord that He had done for Israel. And the bones of Joseph, which the children of Israel brought up out of Egypt, buried they in Shechem, in a parcel of ground which Jacob bought of the sons of Hamor the father of Shechem, for 100 pieces of silver, and it became the inheritance of the children of Joseph. And Eleazar the son of Aaron died, and they buried him in a hill that pertained to Phinehas his son, which was given him in Mount Ephraim.